ನಮಸ್ತೆ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಅನುಶ್ರೀ ಶಿವಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾನು ಉಷಾ ಮೆಮೊರಿ ಕ್ರಾಫ್ಟ್ ಮೆಷಿನಲ್ಲಿ ಫ್ರಂಟ್ ಪಾರ್ಟಿನ ಡಿಸೈನ್ ಹೇಗೆ ಈಸಿಯಾಗಿ ಸೆಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಲೆಫ್ಟ್ ಸೈಡ್ನ ಡಿಸೈನನ್ನು ತಗೋಬೇಕು. ಸಪೋಸ್ ನಿಮ್ಮ ಹತ್ರ ರೈಟ್ ಸೈಡ್ನ ಡಿಸೈನ್ ಇದ್ದರೆ ಮಿರರ್ ಇಮೇಜ್ ಮಾಡಿಕೊಂಡು ಲೆಫ್ಟ್ ಸೈಡನ್ನು ಸೆಟ್ ಮಾಡ್ಕೊಳ್ಳಿ. ಬ್ಯಾಕ್ ನೆಕ್ ಡಿಸೈನಿನ ಲೆಫ್ಟ್ ಸೈಡ್ ಬ್ಲೌಸಿನ ಫ್ರಂಟ್ ನೆಕ್ ಆಗುತ್ತೆ. ಫ್ರಂಟ್ಗೆ ಅಂತಲೇ ಕೊಟ್ಟಿರೋ ಡಿಸೈನಲ್ಲಿ ವಿಡ್ತ್ ಎಲ್ಲ ಕೆಲವೊಂದು ಸರ್ತಿ ಸರಿಯಾಗಿರಲ್ಲ. ಆಗ ಬ್ಯಾಕ್ ನೆಕ್ನ ಲೆಫ್ಟ್ ಸೈಡನ್ನು ನೀವು ತಗೋಬೇಕು. ಬ್ಯಾಕ್ ನೆಕ್ಗೆ ಎಷ್ಟು ಪರ್ಸೆಂಟೇಜನ್ನು ಇಟ್ಕೊಂಡಿದ್ದೀರಿ ಅಷ್ಟೇ ಪರ್ಸೆಂಟೇಜನ್ನು ಕೂಡ ಫ್ರಂಟ್ ನೆಕ್ಗೆ ಇಟ್ಕೊಳ್ಬೇಕು. ಇಲ್ಲಾಂದರೆ ಡಿಸೈನ್ನ ಸೈಜ್ ಮಿಸ್ ಮ್ಯಾಚ್ ಆಗುತ್ತೆ. ವಿಡಿಯೋದಲ್ಲಿ ತುಂಬ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ. ಉಷಾ 450 ಮತ್ತು 550 ಇರೋವಂಥವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಪ್ಲಸ್ಸನ್ನು ಕ್ಲಿಕ್ ಮಾಡೋದ್ರಿಂದ ಸ್ಟಿಚ್ ನಂಬರ್ 1ಕ್ಕೆ ನೀಡಲು ಹೋಯಿತು. ಅದು ಫ್ರಂಟ್ ಸೈಡ್ನ ಕೆಳಗಿನ ಸ್ಟಾರ್ಟಿಂಗ್ ಪಾಯಿಂಟ್. ಅಲ್ಲಿ ಮಾರ್ಕ್ ಮಾಡಿರುವಂತಹ ಬ್ಲೌಸ್ ಪೀಸನ್ನು ಇಟ್ಕೊಂಡು ಟ್ರಯಲ್ ಸ್ಟಿಚ್ಚನ್ನು ಫಸ್ಟ್ಗೆ ನೋಡಬೇಕು. ಪ್ಲಸ್ ಮಾರ್ಕ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡ್ತಾ ಹೋದರೆ ಸ್ಟಿಚ್ ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗತ್ತೆ. ಮಾರ್ಕಿಂದ ಸುಮಾರು ಈ ಕಡೆ ಬಂದಿದೆ. ಮೊದಲಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಹೇಗೆ ಈಸಿಯಾಗಿ ಮಾಡ್ಬೋದು ಅಂತೇಳಿ. ಗ್ರಾಫ್ ಎಲ್ಲ ಏನು ಯೂಸ್ ಮಾಡೋದು ಅಗತ್ಯ ಇಲ್ಲ. ಬಟ್ಟೆನ ತೆಗೆದು ನೀಡಲಿರೋ ಅಲ್ಲಿ ಸ್ವಲ್ಪ ಈ ಕಡೆ ಸೆಟ್ ಮಾಡ್ಕೊಳ್ಬೇಕು. ಗ್ರಾಫ್ ಯೂಸ್ ಮಾಡೋದಾದರೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಇದಕ್ಕಿಂತ ಈಸಿ ಮೆಥಡ್ ಗೊತ್ತಿದ್ದರೆ ನೀವು ಅದನ್ನೇ ಫಾಲೋ ಮಾಡಿ, ಅಥವಾ ಏನೂ ಗೊತ್ತಿಲ್ಲ ಅಂದರೆ ನನ್ನ ಈ ಮೆಥಡನ್ನು ಫಾಲೋ ಮಾಡಿದರೆ ನಿಮಗೆ ಈಸಿಯಾಗಿ ಡಿಸೈನನ್ನು ಮಾಡ್ಬೋದು. ನೋಡಿ, ನಾವು ಚೆಕ್ ಮಾಡ್ಕೊಳ್ವ ಎಲ್ಲಿ ಡಿಸೈನ್ ಹೋಗ್ತಾ ಇದೆ ಅಂತೇಳಿ. 1/4 ಇಂಚೆಲ್ಲ ಇದ್ದರೆ ತೊಂದರೆ ಇಲ್ಲ, ಬಟ್ ಅರ್ಧ ಇಂಚಿಗಿಂತ ಜಾಸ್ತಿ ಇದ್ದರೆ ನೀವು ಆಗ ಫೈನ್ ಅಡ್ಜಸ್ಟ್ಮೆಂಟನ್ನು ಮಾಡಿಕೊಳ್ಬೇಕು. ಫ್ರಂಟ್ ಪಾರ್ಟ್ ಅಂತ ಹೇಳುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಬ್ಲೌಸಲ್ಲಿ. ಬ್ಯಾಕ್ ನೆಕ್ನಷ್ಟೇ ಇಂಪಾರ್ಟೆನ್ಸನ್ನು ಫ್ರಂಟ್ ಪಾರ್ಟಿಗೆ ಕೂಡ ಕೊಡಬೇಕು. ಫೈನ್ ಅಡ್ಜಸ್ಟ್ಮೆಂಟ್ ಇದ್ದರೆ ಗ್ರಾಫ್ಗೆ ಹೋಗಿ ಅಲ್ಲಿ ರೊಟೇಷನ್ ಆಪ್ಷನ್ ಇದೆಯಲ್ವ, 1 ಡಿಗ್ರಿ ರೊಟೇಷನ್ ಇಲ್ಲಾಂದರೆ 2 ಡಿಗ್ರಿ ರೊಟೇಷನನ್ನು ಕೊಟ್ಟು ಲೆಫ್ಟ್ ಮತ್ತು ರೈಟ್ ಸೈಡ್ ಕೀಸ್ ಅಥವಾ ಅಪ್ ಆ್ಯಂಡ್ ಡೌನ್ ಕೀಸ್ ಎಲ್ಲ ಯೂಸ್ ಮಾಡಿಕೊಂಡು ಫೈನ್ ಅಡ್ಜಸ್ಟ್ಮೆಂಟನ್ನು ಮಾಡಿಕೊಳ್ಬೋದು. ಆಮೇಲೆ ವಾಪಸ್ ಚೆಕ್ ಮಾಡಿಕೊಂಡು ಕ್ಲೋತನ್ನು ಟೈಟಾಗಿ ಫ್ರೇಮಲ್ಲಿ ಫಿಕ್ಸ್ ಮಾಡಿ ಕ್ಲಿಪ್ಸ್ಗಳನ್ನೆಲ್ಲ ಹಾಕಿ ಕೆಳಗೆ ಇರುವಂತಹ ಸ್ಕ್ರೂವನ್ನು ಕೂಡ ಟೈಟ್ ಮಾಡಿಕೊಳ್ಬೇಕು. ಜರಿ ಥ್ರೆಡ್ ಯೂಸ್ ಮಾಡೋದಾದರೆ ಸೆಟ್ಟಿಂಗಲ್ಲಿ ಆಟೋ ಟೆನ್ಷನ್ +1 ಇಟ್ಕೊಳ್ಬೇಕು. ನಂತರ ಟ್ರಯಾಂಗಲ್ ಸಿಂಬಲ್ ಇದೆಯಲ್ವ, ಪ್ಲಸ್ ಮೈನಸ್ ಅಂತೇಳಿ ಕಾಣಿಸ್ತಾ ಇದೆ ಟ್ರಯಾಂಗಲಲ್ಲಿ, ಅಲ್ಲಿ ಅಡ್ಜಸ್ಟ್ ಸ್ಟಿಚಸನ್ನು ನೋಡಿಕೊಂಡು 1.6 1.4 ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಜರಿ ಥ್ರೆಡ್ಗೆ ಆಟೋ ಟೆನ್ಷನ್ +1 ಮತ್ತು ಟ್ರಯಾಂಗಲ್ ಸಿಂಬಲಲ್ಲಿ ಅಡ್ಜಸ್ಟ್ ಅಂತ ಇದೆಯಲ್ಲ, ಅಲ್ಲಿ 1.2 1.4 1.6 ನಿಮ್ಮ ಸ್ಟಿಚಸನ್ನು ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಗ ಜರಿ ಥ್ರೆಡ್ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ನೀಟಾಗಿ ಕೂಡ ಬರುತ್ತೆ. ರೆಫರೆನ್ಸ್ ಲೈನನ್ನು ಸ್ಟಿಚ್ ಮಾಡ್ಕೊಂಡು ನೋಡಿದೆ, ಆಲ್ಮೋಸ್ಟ್ ಸರಿ ಅಂತ ಕಾಣಿಸ್ತು ನನಗೆ. ಸೊ ನಾನು ಇನ್ನು ನೆಕ್ಸ್ಟ್ ಡಿಸೈನನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡಿಸೈನಲ್ಲಿ 2 ಕಲರ್ಸನ್ನು ಯೂಸ್ ಮಾಡೋದ್ರಿಂದ ಡಿಸೈನ್ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಒಂದು ಸಾರಿ ಕಲರು ಮತ್ತೊಂದು ಬಾರ್ಡರ್ ಕಲರನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾವು ತಗೊಂಡಿರೋದು ಬ್ಯಾಕ್ ಡಿಸೈನ್ ಆಗಿರೋದ್ರಿಂದ 9ರಿಂದ 10 ಇಂಚಿನಷ್ಟು ಬರುತ್ತೆ. ಸೊ ನಮಗೆ ಬೇಕಾಗಿರೋದು ಫ್ರಂಟ್ಗೆ 7 ಇಂಚು ಮ್ಯಾಕ್ಸಿಮಮ್. ಅಲ್ಲಿ ತನಕ ಮಾಡಿ ನೆಕ್ಸ್ಟ್ ಡಿಸೈನನ್ನು ಕಂಟಿನ್ಯೂ ಮಾಡಬೇಡಿ, ಸ್ಟಾಪ್ ಮಾಡಿ. ಒಂದೇ ಥ್ರೆಡ್ಡಲ್ಲಿ ಕಂಟಿನ್ಯೂ ಆಗೋದಾದರೆ ಡಿಸೈನನ್ನು ಸ್ಕಿಪ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಮಾರ್ಕಿಂದ ಕಂಟಿನ್ಯೂ ಮಾಡ್ಕೊಳ್ಳಿ. ಪ್ಲಸ್ ಮಾರ್ಕನ್ನು ಪ್ರೆಸ್ ಮಾಡೋದ್ರಿಂದ ಸ್ಟಿಚಸ್ಸು ಫಾರ್ವರ್ಡ್ ಆಗುತ್ತೆ, ಮೈನಸ್ ಮಾರ್ಕನ್ನು ಪ್ರೆಸ್ ಮಾಡೋದ್ರಿಂದ ಸ್ಟಿಚಸ್ ಬ್ಯಾಕ್ವರ್ಡ್ಗೆ ಹೋಗುತ್ತೆ. ಸ್ಟಿಚ್ಚಾಗಿ ಹೋಗುವ ಪಾರ್ಟಿಗೂ ಕೂಡ ಡಿಸೈನ್ ಬಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕಿಂತ ಮೇಲ್ಗಡೆ ಡಿಸೈನ್ ಮಾಡಬೇಡಿ, ಟೈಮ್ ವೇಸ್ಟು. ಜರಿ ಥ್ರೆಡ್ ಯೂಸ್ ಮಾಡುವಾಗ ಬಾಬಿನ್ ರೀಲ್ಗೆ ಕರೆಸ್ಪಾಂಡಿಂಗ್ ಕಲರ್ನ ಸಿಲ್ಕ್ ಥ್ರೆಡನ್ನು ನಾನು ಯೂಸ್ ಮಾಡ್ಕೊಳ್ತೀನಿ. ಜರಿ ಥ್ರೆಡ್ ದೊಡ್ಡ ರೀಲ್ ಆಗಿರೋದ್ರಿಂದ ಗ್ರೌಂಡಿಂದ ಥ್ರೆಡನ್ನು ಕೊಡಬೇಕು. ಸ್ಪೂಲಲ್ಲಿ ಹಾಕಿದರೆ ಥ್ರೆಡ್ ಕಟ್ಟಾಗತ್ತೆ. ಹಿಂದೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಹೇಗೆ ದೊಡ್ಡ ರೀಲ್ಗಳನ್ನು ಮೆಷಿನ್ಗೆ ಕೊಡೋದು ಅಂತೇಳಿ, ಅದನ್ನು ಒಮ್ಮೆ ಚೆಕ್ ಮಾಡಿ. ಮೋಸ್ಟ್ ಆಫ್ ದ ಸೆಟ್ಟಿಂಗ್ಸನ್ನು ಈ ಮೆಷಿನಲ್ಲಿ ಮಾಡ್ಬೋದು. ಕೆಲವೊಂದು ಅಡ್ಜಸ್ಟ್ಮೆಂಟ್ಗಳನ್ನು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡುವಾಗ ಮಾಡ್ಕೋಬೇಕು.
ಯಾಕಂದರೆ ಯಾರೋ ಒಬ್ಬರು ಡಿಸೈನರ್ ಮಾಡಿರುವಂತಹ ಡಿಸೈನನ್ನು ನಾವು ತಗೊಂಡು ಕಸ್ಟಮರ್ನ ಬ್ಲೌಸ್ಗೆ ಹಾಕೋದಲ್ವಾ. ಆ ಡಿಸೈನರು ಒಂದು ಮೆಷರ್ಮೆಂಟಿಗೆ ಹಾಕಿರ್ತಾರೆ. ತುಂಬ ಡಿಫರೆನ್ಸ್ ಇದೆ ಅಂದರೆ ಪೇ ಮಾಡಿ ಡಿಸೈನರ್ ಹತ್ರ ಕರೆಕ್ಷನನ್ನು ಮಾಡಿಸ್ಕೊಳ್ಬೇಕು. ಫ್ರಂಟ್ ಪಾರ್ಟಿಗೆ ಅಷ್ಟೆಲ್ಲ ಏನೂ ಪ್ರಾಬ್ಲಮ್ ಬರೋದಿಲ್ಲ, ಬಟ್ ಬ್ಯಾಕ್ ಪಾರ್ಟಲ್ಲಿ ಕೆಲವೊಂದು ಸತಿ ಡಿಸೈನಿನ ವಿಡ್ತಲ್ಲಿ ಮಾತ್ರ ಪ್ರಾಬ್ಲಮ್ ಬರುತ್ತೆ. ನನ್ನ ಹತ್ರ ಒಂದಷ್ಟು ಡಿಸೈನ್ ಕಲೆಕ್ಷನ್ ಇದೆ, ಅದನ್ನು ನಾನು ಕಸ್ಟಮರ್ಗೆ ತೋರಿಸ್ತೀನಿ. ಅದರಲ್ಲಿ ಇಷ್ಟ ಆಗಿರುವಂತಹ ಡಿಸೈನನ್ನು ನಾನು ಅವರ ಬ್ಲೌಸ್ಗೆ ವರ್ಕ್ ಮಾಡಿ ಕೊಡ್ತೀನಿ. ಫಸ್ಟ್ ಕಲರ್ ಆಲ್ಮೋಸ್ಟು ಫಿನಿಶ್ ಆಯಿತು. ಆಮೇಲೆ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿದ ಮೇಲೆ ಸಿಸರ್ ಆಪ್ಷನನ್ನು ಪ್ರೆಸ್ ಮಾಡಬೇಕು. ಆಗ ಥ್ರೆಡ್ ಟ್ರಿಮ್ ಆಗುತ್ತೆ. ಬಾಬಿನ್ ಥ್ರೆಡ್ ಮತ್ತು ಮೇಲ್ಗಡೆ ಥ್ರೆಡ್ ಎರಡೂ ಕೂಡ ಆಟೋಮೆಟಿಕ್ಕಾಗಿ ಸಿಸರ್ ಆಪ್ಷನಿಂದ ಟ್ರಿಮ್ ಆಗುತ್ತೆ. ಜರಿ ಥ್ರೆಡ್ಡನ್ನು ಯೂಸ್ ಮಾಡಿದ್ದಾಯಿತು. ನೆಕ್ಸ್ಟ್ ಸಿಲ್ಕ್ ಥ್ರೆಡ್ಡನ್ನು ನಾನು ಯೂಸ್ ಮಾಡ್ತೀನಿ. ಫ್ಲವರ್ ಎಲ್ಲ ಇರುವಲ್ಲಿ ಜರಿ ಥ್ರೆಡ್ ಹಾಕಿದ್ದೀನಿ. ಲೀಫ್ ಇರುವಲ್ಲಿ ಸಾರಿ ಕಲರ್ನ ಸಿಲ್ಕ್ ಥ್ರೆಡ್ಡನ್ನು ಹಾಕಿದ್ದೀನಿ. ಅಗೈನ್ ಸೆಟ್ಟಿಂಗಲ್ಲಿ ಫ್ರೇಮ್ ಆಪ್ಷನ್ಗೆ ಹೋಗಿ, ಫಸ್ಟ್ ಆಪ್ಷನ್ ಅದು, ಅಲ್ಲಿ ಆಟೋ ಟೆನ್ಷನ್ +3ಗೆ ಇಟ್ಕೊಳ್ಬೇಕು ಸಿಲ್ಕ್ ಥ್ರೆಡ್ಗೆ. ಮರೀದೆ ಟೆನ್ಷನ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಟಿಚಸ್ ಅಷ್ಟೊಂದು ನೀಟಾಗಿ ಬರಲ್ಲ. ಡಿಸೈನ್ ಫಿನಿಷಿಂಗಲ್ಲಿ ಎಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಯಾವುದೆಲ್ಲ ಅಂತ ಹೇಳಿದರೆ ಸ್ಟಿಚ್ ಆಗ್ತಾ ಇರುವಂತಹ ನೀಡಲ್ಲು, ಥ್ರೆಡ್ಡು, ಆಮೇಲೆ ಕ್ಯಾನ್ವಾಸು, ಆಮೇಲೆ ಡಿಸೈನ್ ಆಗ್ತಾ ಇರುವಂತಹ ಬ್ಲೌಸ್ ಪೀಸು ಅಥವಾ ಯಾವ ಕ್ಲೋತ್ನ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಡಿಸೈನ್ ಫಿನಿಷಿಂಗ್ ಚೆನ್ನಾಗಿ ಬರೋದಿಲ್ಲ. ನ್ಯೂ ಮೆಷಿನ್ ಆಗಿದ್ದರೂ ಕೂಡ ಮೆಷಿನನ್ನು ಮೇಂಟೈನ್ ಮಾಡದೆ, ಆಯಿಲಿಂಗ್ ಎಲ್ಲ ಮಾಡದೇ ಇದ್ದರೆ ಡಿಸೈನ್ ಫಿನಿಷಿಂಗ್ ಅನ್ನೋದು ನಿಮಗೆ ಚೆನ್ನಾಗಿ ಬರೋದಿಲ್ಲ. ಡಿಸೈನ್ ಎಲಗೆಂಟಾಗಿ ಹೈಲೈಟ್ ಆಗಬೇಕು ಅಂತ ಹೇಳಿದರೆ ಬ್ಲೌಸ್ ಪೀಸ್ ಮತ್ತು ಸಾರಿಯ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿರಬೇಕು. ಆಮೇಲೆ ಡಿಸೈನರ್ ಯಾವ ಥರ ಸಾಫ್ಟ್ವೇರಲ್ಲಿ ಡಿಸೈನನ್ನು ರೆಡಿ ಮಾಡಿದ್ದಾರೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಒಂದು ಕಲರ್ನ ಸ್ಟಿಚಸ್ ಕಂಪ್ಲೀಟ್ ಆಯಿತು. ಆಮೇಲೆ ಪುನಃ ಕಲರನ್ನು ಚೇಂಜ್ ಮಾಡ್ಕೋಬೇಕು. ಈಗ ಜರಿ ಥ್ರೆಡ್ಡಲ್ಲಿ ಫ್ಲವರ್ ಡಿಸೈನ್ ಸ್ಟಿಚ್ ಆಗ್ತಾ ಇದೆ. ಅಲ್ಲಿ ಸಣ್ಣ ಥ್ರೆಡ್ಡೆಲ್ಲ ಇದ್ದರೆ ಅದನ್ನೆಲ್ಲ ಟ್ರಿಮ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಡಿಸೈನ್ ಎಷ್ಟು ಫಿನಿಷಿಂಗಲ್ಲಿ ಬಂದಿದೆ, ಎಷ್ಟು ಎಲಗೆಂಟ್ ಆಗಿದೆ ಅಂತೇಳಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ, ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.